ಇತಿ ಸಮಾಪ್ತಿ ಹನುಮಾನ್ ಚಾಲೀಸ. ಸೊ ಇದು ಒಂದು 3ನೇ ಮಾರ್ಚಿಗೆ ಪ್ರಥಮವಾಗಿ ಒಂದು ಪ್ರದರ್ಶನವನ್ನು ನಾದ ಫ್ಯಾಮಿಲಿಗೋಸ್ಕರ ಮಾಡಿದ್ವಿ. ಇಂದಿನ ದಿನ ಇದನ್ನು ಒಂದು ಸಾರ್ವಜನಿಕವಾಗಿ ಪ್ರಸ್ತುತಿಪಡಿಸೋ ಒಂದು ಅವಕಾಶ ಸಿಕ್ತು. ಅದು ಪಂಡಿತ್ ರವೀಂದ್ರ ಯಾವಗಲ್ ಅವರ ಸಮ್ಮುಖದಲ್ಲಿ. ಇದು ಎಲ್ಲ ಕಲಾವಿದರ ಸುಯೋಗ ಅನ್ಕೋತೀನಿ. ಹೌದು ಅಂತಾದರೆ ಒಂದು ಒಳ್ಳೆ ಚಪ್ಪಾಳೆ ಕೊಡಿ. ಈ ಸಮಾರಂಭಕ್ಕೆ ಸಂಜೆ ಬಂದವರಿಗೆ ಇದೇನು ಹೊಸ ರೀತಿ ಚಪ್ಪಾಳೆ ಅಂತ ಪಂಡಿತ್ ಯಾವಗಲ್ ಅವರಿಗೆ, ಶ್ರುತಿ ಕಾಮತ್ ಅವರಿಗೆ, ಸುಬ್ರಾಯ್ ಭಟ್ರಿಗೆ ಅವ್ರಿಗೆ ಎಲ್ರಿಗೂ ಅನಿಸ್ತಾ ಇರ್ಬೋದು ಏನಿದು ಅಂಥೇಳಿ. ಬೆಳಿಗ್ಗೆ ನಮ್ಮ ಗುರುಮೂರ್ತಿ ವೈದ್ಯ ಸರ್ ಅವರು ಒಂದು ಹೇಳಿದರು, ಶಿಸ್ತಾಗಿ ಚಪ್ಪಾಳೆ ಹೊಡೆಯೋಣ ದೀಪ್ ಚಂದಿ ಸ್ಟೈಲಲ್ಲಿ ಅಂತ. ದೀಪ್ ಚಂದಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು, ಬಟ್ ಎಲ್ಲರೂ ಬೆಳಿಗ್ಗೆಯಿಂದ ಹೆಚ್ಚು ಕಡಿಮೆ ಫಾಲೋ ಮಾಡಿದ್ದೀವಿ. ನಿಜವಾಗ್ಲೂ ನಿಮಗೆಲ್ಲ ತುಂಬ ಧನ್ಯವಾದಗಳು. ಇಷ್ಟೊಂದು ಹುಮ್ಮಸ್ಸಿನಿಂದ ಇನ್ನೂ ಚಪ್ಪಾಳೆ ಹೊಡಿತಾ ಇದ್ದೀರಲ್ಲ ಅದಕ್ಕೆ. ಧುಮಾಲಿ ಸಾರಿ ನೋಡಿ. ಸೊ ಸಾಧಾರಣ ಒಂದು ಹನುಮಾನ್ ಚಾಲೀಸ್ಗೆ ಸಾಧಾರಣ ಒಂದು 40 ಕಲಾವಿದರು ಇಲ್ಲಿ ಸಭೆಯ ಮೇಲಿದ್ದರು. ಇದೊಂದು ಸಾಧಾರಣ ಪ್ರಯತ್ನ ಅಲ್ಲ. ಇದ್ರ ಹಿಂದೆ ತುಂಬ ಪರಿಶ್ರಮ ಇದೆ. ಹೆಚ್ಚಾಗಿ ಪಂಡಿತ್ ಗುರುಮೂರ್ತಿ ವೈದ್ಯ ಅವರ ಶಿಷ್ಯರು ಇದರಲ್ಲಿ ಭಾಗವಹಿಸಿರೋದು. ಅದಲ್ಲದೆ ಶಿಷ್ಯರ ಕುಟುಂಬ, ಅವರ ಅಣ್ಣ, ಅಕ್ಕ, ತಮ್ಮ, ತಂಗಿ, ಅಪ್ಪ, ಅಮ್ಮ, ಹೀಗೆ ತುಂಬ ಜನ ಇದರಲ್ಲಿ ಅತಿಥಿ ಕಲಾವಿದರು ಕೂಡ ಭಾಗವಹಿಸಿದ್ದಾರೆ. ಸೊ ಇಷ್ಟೆಲ್ಲ ಶ್ರಮದ ನಂತರ ಅವರಿಗೆ ಒಂದು ಈ ಸಭೆ ಮುಂದೆ ಕರೆದು ನಾವು ಒಂದು ಅವರ ಪರಿಚಯ ಮಾಡಿಕೊಡದೇ ಇದ್ದರೆ ತುಂಬ ಅಪರಾಧ ಆಗಿಬಿಡುತ್ತೆ. ನಾನು ಕಲಾವಿದರು ಒಂದೊಂದೇ ಹೆಸರು ಕರೀತೀನಿ. ದಯವಿಟ್ಟು ಹನುಮಾನ್ ಚಾಲೀಸ್ ಕಲಾವಿದರು ಒಬ್ಬೊಬ್ಬರೇ ಸಭೆ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಪ್ರಪ್ರಥಮವಾಗಿ ಇದರ ಹಿಂದಿನ ರೂವಾರಿ, ಇದರ ಪರಿಕಲ್ಪನೆ ಮಾಡಿ, ಇದರ ಸಂಯೋಜನೆ ಮಾಡಿ, ಎಲ್ರಿಗೂ ಟ್ರೈನಿಂಗ್ ಕೊಟ್ಟು ಈ ಸ್ಟೇಜ್ ಮೇಲೆ ಕರೆತಂದಿರೋ ನಮ್ಮೆಲ್ಲರ ನಲ್ಮೆಯ ಗುರುಗಳಾದ ಪಂಡಿತ್ ಶ್ರೀ ಗುರುಮೂರ್ತಿ ವೈದ್ಯ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಚಂಡೆಯನ್ನು ನುಡಿಸಿದವರು ಕೂಡ ಪಂಡಿತ್ ಗುರುಮೂರ್ತಿ ವೈದ್ಯ ಅವರು. ಇದಲ್ಲದೇ ಯಕ್ಷಗಾನದ ಇತರ ಕೆಲವು ಕಲಾವಿದರ ಹೆಸರುಗಳನ್ನು ಹೇಳ್ತೀನಿ, ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಹನುಮಂತನಾಗಿ ಗುರುಮೂರ್ತಿಯವರ ಶಿಷ್ಯ ಅಂಕುರ ಶೇಟ್ ಅವರ ಅಕ್ಕ ಕೀರ್ತನಾ ಶೇಟ್. ಹನುಮಂತನ ಭಕ್ತನಾಗಿ ಪ್ರಜ್ವಲ್ ಭಟ್. ಮದ್ದಳೆಯಲ್ಲಿ ಪೃಥ್ವಿ. ಭಾಗವತಿಕೆಯಲ್ಲಿ ಶಂಕರ್ ಭಟ್ ಅವರು. ಇವರು ನಮ್ಮ ಅತಿಥಿ ಕಲಾವಿದರು. ಯಕ್ಷಗಾನದ ಮೇಕಪ್ ಇಷ್ಟು ಸುಂದರವಾಗಿ ಪ್ರಸಾದನ ಮಾಡಿದವರು ಶ್ರೀನಿಧಿ ಹೊಳ್ಳ ಅವರು. ಇದಿಷ್ಟು ಯಕ್ಷಗಾನದ ಟೀಮು. ಇದರ ನಂತರ ಹನುಮಾನ್ ಚಾಲೀಸವನ್ನು ಸುಶ್ರಾವ್ಯವಾಗಿ ಹಾಡಿದವರು ಸೌಮ್ಯ ಹೆಗಡೆ, ಶಿಲ್ಪಾ ಶ್ರೀನಿವಾಸ್, ಜಾನ್ವಿ ಕಾಮತ್, ಸಾರಂಗ್ ಭಾಗವತ್, ಕೃಷ್ಣಾನಂದ ಪ್ರಭು. ಕೊನೆಯಲ್ಲಿ ಜಾನಪದ ನೃತ್ಯಕ್ಕೆ ಹೆಜ್ಜೆಗೂಡಿಸಿದವರು ಅಖಿಲ, ಮೀನಾಕ್ಷಿ, ಸೌಮ್ಯ, ಸುನೀತಾ ಭಟ್, ಸುಷ್ಮಾ ಹಾಗೂ ಗುರುಮೂರ್ತಿಯವರ ಧರ್ಮಪತ್ನಿ ವಿನುತಾ ಅವರು. ವಾದ್ಯವೃಂದ ಇನ್ಸ್ಟ್ರೂಮೆಂಟಲ್ಲಿ ಇದ್ದವರು ಒಂದು ದೊಡ್ಡ ಲಿಸ್ಟ್ ಇದೆ. ಎಷ್ಟು ಕಲಾವಿದರು ಇದ್ದಾರೆ ನೋಡಿ ನಾದ ಫೌಂಡೇಶನಲ್ಲಿ. ಸಾತ್ವಿಕ್ ಚಕ್ರವರ್ತಿ ಕೀಬೋರ್ಡ್ನಲ್ಲಿ,
ಸುಮಧುರವಾಗಿ ಕೊಳಲನ್ನು ನುಡಿಸಿದ ಭಾರ್ಗವರಾವ್, ಮನು ಸಿತಾರ್ನಲ್ಲಿ, ರಿಷಬ್ ಭಾಗವತ್ ಹಾರ್ಮೋನಿಯಂನಲ್ಲಿ, ನಾಗೇಂದ್ರ ಭಟ್ ಪಖಾವಜ್ಜಲ್ಲಿ, ಕಥಕ್ನಲ್ಲಿ ಪೂಜಾಶ್ರೀ, ಭಜನ್ ಟೀಮಿಗೆ ತಬ್ಲಾ ನುಡಿಸಿದವರು. ತಬ್ಲಾದೊಂದು ದೊಡ್ಡ ಟೀಮ್ ಇತ್ತು, ಯಾಕಂದರೆ ನಮ್ಮ ಮುಖ್ಯವಾಗಿ ತಬ್ಲಾ ನಮ್ಮ ಉಸಿರಲ್ಲಿರೋದು ತಬ್ಲಾ, ಹಾಗಾಗಿ ಸುಮಾರು ಜನ ತಬ್ಲಾ ನುಡಿಸಿದ್ದಾರೆ. ಅಭಿಷೇಕ್ ಹೆಗಡೆ, ಅರ್ಣವ್ ಗಂಗೂರ್, ಆನಂದ್ ಕುಲಕರ್ಣಿ, ನವೀನ್ ಕುಲಕರ್ಣಿ, ಪ್ರಭಾತ್ ಮರಾಠೆ, ಸಂದೇಶ್ ಹೆಗ್ಡೆ, ಶ್ರೇಯಾ ಕೋತಗಲ್, ವಿಘ್ನೇಶ್ ನಾಯಕ್, ವೀರೇಂದ್ರ GL, ನಾಗೇಂದ್ರ ಭಟ್ ಆಲ್ರೆಡಿ ಇದ್ದಾರೆ ಸ್ಟೇಜ್ನಲ್ಲಿ. ಕಥಕ್ಗೆ ತಬ್ಲಾ ನುಡಿಸಿದವರು ಅಂಕುರ ಶೇಟ್, ಕೌಶಿಕ್ ಭಟ್, ನಿರಂಜನ್ ಭಟ್, ರಚಿತ್ ಹೆಗ್ಡೆ, ಶ್ರೀರಾಜ್, ಪೃಥ್ವಿ. ಜಾನಪದ ಸಂಗೀತಕ್ಕೆ ತಬ್ಲಾ ನುಡಿಸಿದವರು ಶ್ರೀಹರ್ಷ ಕಹೋನಲ್ಲಿ, ವಿಘ್ನೇಶ್ ನಾಯಕ್ ಅವರಿದ್ದಾರೆ, ಶ್ರೇಯಾ ಕೋತಗಲ್, ಪ್ರಭಾತ್ ಮರಾಠೆ, ಪೃಥ್ವಿ, ಅಂಕುರ ಶೇಟ್, ಆನಂದ್ ಕುಲಕರ್ಣಿ, ಸಂದೇಶ್ ಹೆಗ್ಡೆ. ಕೊನೆಯದಾಗಿ ಇವತ್ತು ಬೆಳಿಗ್ಗೆಯಿಂದ ಎಲ್ಲ ಚಿಕ್ಕ ಪುಟ್ಟ ಪುಟಾಣಿಗಳು ಎಷ್ಟು ಚೆನ್ನಾಗಿ ಎಷ್ಟು ಹಿತಮಿತವಾಗಿ ತಾಳ ನುಡಿಸಿದ್ರು, ಗೆಜ್ಜೆ ನುಡಿಸಿದ್ರು, ಅವರನ್ನು ನಾವು ಇಲ್ಲಿ ಕರಿತೀವಿ ಸ್ಟೇಜ್ ಮೇಲೆ. ದಿಗಂತ್, ಲಿಖಿತ್ ಹೆಗ್ಡೆ, ಸಮೀಕ್ ಶೆಣಾಯ್, ಸಾತ್ವಿಕ್ ಹೆಗ್ಡೆ, ಶ್ಯಾಮ್ ಸುಂದರ್ ದತ್ತ, ಸುಮಂತ್ KM, ಜನಕ್, ಋತ್ವಿಕ್, ಹರ್ಷ. ತಬ್ಲಾದಲ್ಲಿ ಇನ್ನೊಬ್ರು ಮತ್ತು ಕೆಹೋನ್ ಎರಡರಲ್ಲೂ ರೂಪಕ್ ವೈದ್ಯ, ಮತ್ತು ಲೈಟಿಂಗ್ನಲ್ಲಿ ನಮಗೆ ಸಹಕರಿಸಿದ ಸುಹಾಸ್ ಹೆಗ್ಡೆ. ಸೊ ಇದು ನಮ್ಮ ಸಂಪೂರ್ಣವಾದ. ಇನ್ನೊಬ್ರು ನಮ್ಮ ಮುಖ್ಯವಾದ ತುಳಸಿದಾಸರನ್ನೇ ಮರ್ತು ಬಿಟ್ರಿ, ಕಿಶೋರ್ ಭಾಗವತ್ ಅವರು. ಜೈ ಹನುಮಾನ್ ಚಾಲೀಸ್ನ ಸಂಪೂರ್ಣವಾದ ಟೀಮ್ ಇದು. ಎಲ್ಲರೂ ಒಂದು ಹೃತ್ಪೂರ್ವಕವಾಗಿ ಒಳ್ಳೆ ಚಪ್ಪಾಳೆ ಕೊಡಬೇಕು, ಆದರೆ ಎದ್ದು ನಿಂತ್ಕೊಂಡು ಕೊಡಿ ಆದಷ್ಟು.